ಅಧಿಕೃತವಾಗಿ ಎಸ್ಐಆರ್ ಪ್ರಕ್ರಿಯೆ ಆರಂಭ. ಇಂದಿನಿಂದ ಪ್ರತಿ ಮನೆಗೆ ಬಿಎಲ್ಒಗಳು ಭೇಟಿಯನ್ನ ನೀಡಲಿದ್ದಾರೆ. ಎಸ್ಐಆರ್ನಲ್ಲಿ 2 ಮಾದರಿಯ ಬಣ್ಣದ ಸ್ಟಿಕ್ಕರ್ ಅನ್ನ ಬಳಕೆ ಮಾಡಲಾಗುತ್ತೆ. ಇವತ್ತಿನಿಂದ ಅಧಿಕೃತವಾಗಿ ಎಸ್ಐಆರ್ ಪ್ರಕ್ರಿಯೆ ಆರಂಭ. ಇಂದಿನಿಂದ ಪ್ರತಿ ಮನೆಗೆ ಬಿಎಲ್ಒಗಳ ಭೇಟಿ. ಎಸ್ಐಆರ್ನಲ್ಲಿ 2 ಮಾದರಿಯ ಬಣ್ಣದ ಸ್ಟಿಕ್ಕರ್ ಅನ್ನ ಬಳಕೆ ಮಾಡಲಾಗುತ್ತೆ. ನೇರಳೆ ಬಣ್ಣ, ಕೆಂಪು ಬಣ್ಣದ ಸ್ಟಿಕ್ಕರ್ ಅನ್ನ ಅಂಟಿಸಲಾಗುತ್ತೆ. ಮನೆ ಬಾಗಿಲಿಗೆ ಬರ್ತಾ ಇದೆ ಮತದಾರರ ಸ್ಟಿಕ್ಕರ್. ಪರ್ಪಲ್ ಬಿದ್ರೆ ಓಕೆ, ಆದ್ರೆ ರೆಡ್ ಬಿದ್ರೆ ಡೇಂಜರ್. ಲಿಸ್ಟ್ ನಲ್ಲಿ ಹೆಸರು ಬೇಕಾದ್ರೆ ನೇರಳೆ ಸ್ಟಿಕ್ಕರ್ ಕಡ್ಡಾಯ. ಮನೆ ಲಾಕ್ ಆಗಿದ್ರೆ ಬೀಳುತ್ತೆ ರೆಡ್ ಅಲರ್ಟ್. ಪ್ರತಿ ಮನೆಗೂ ತೆರಳಲಿರುವ ಮತಗಟ್ಟೆ ಅಧಿಕಾರಿಗಳು, ಮನೆಗೆ ತೆರಳಿ ಮಾಹಿತಿಯನ್ನ ಸಂಗ್ರಹಿಸಲಿರುವ ಟೀಮ್. 2 ಕಡೆ ವೋಟರ್ ಐಡಿ ಇದ್ರೆ 1 ಕಡೆ ಡಿಲೀಟ್ ಆಗೋದಂತೂ ಪಕ್ಕ. ಆಗಸ್ಟ್ 5ಕ್ಕೆ ಬಿಡುಗಡೆಯಾಗಲಿದೆ ಕರಡು ಪಟ್ಟಿ. ಅಕ್ಟೋಬರ್ನಲ್ಲಿ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗಲಿದೆ. ಅಕ್ಟೋಬರ್ 7ರಂದು ಫೈನಲ್ ಲಿಸ್ಟ್ ಔಟ್. ಇಂದಿನಿಂದ ಅಧಿಕೃತವಾಗಿ ಒಂದು ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಲಿದೆ. ಇವತ್ತಿನಿಂದ ಪ್ರತಿ ಮನೆಗಳಿಗೂ ಕೂಡ ಬಿಎಲ್ಒಗಳು ಭೇಟಿಯನ್ನ ನೀಡಲಿದ್ದಾರೆ. ಭೇಟಿ ನೀಡಿದಂತಹ ಸಂದರ್ಭದಲ್ಲಿ 2 ಮಾದರಿಯ ಬಣ್ಣದ ಸ್ಟಿಕ್ಕರ್ಗಳನ್ನ ಬಳಕೆ ಮಾಡಲಾಗುತ್ತೆ. ಒಂದು ನೇರಳೆ ಬಣ್ಣ, ಮತ್ತೊಂದು ಕೆಂಪು ಬಣ್ಣ. ಈ 2 ಬಣ್ಣದ ಸ್ಟಿಕ್ಕರ್ ಅನ್ನ ಅಂಟಿಸಲಾಗುತ್ತೆ. ಹಾಗಾಗಿ ಒಂದು ಪರ್ಪಲ್ ಏನಿದೆ ಅಂದ್ರೆ ನೇರಳೆ ಬಣ್ಣ, ಇದೇನಾದ್ರೂ ಬಿದ್ರೆ ಓಕೆ, ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಒಂದು ವೇಳೆ ರೆಡ್ ಬಿದ್ರೆ ಬಹಳ ಡೇಂಜರ್. ಯಾಕೆಂತಂದ್ರೆ ಒಂದು ಲಿಸ್ಟ್ ನಲ್ಲಿ ಹೆಸರು ಬೇಕು ಅಂತ ಅಂದ್ರೆ ನೇರಳೆ ಸ್ಟಿಕ್ಕರ್ ಕಡ್ಡಾಯ. ಮನೆ ಲಾಕ್ ಆಗಿದ್ರು ಕೂಡ ಈ ಒಂದು ರೆಡ್ ಅಲರ್ಟ್ ಅನ್ನ ನೀಡಲಾಗಿದೆ, ಅಂದ್ರೆ ರೆಡ್ ಸ್ಟಿಕ್ಕರ್ ಅಂಟಿಸುವ ಸಾಧ್ಯತೆಗಳಿದ್ದಾವೆ. ಇನ್ನು ಪ್ರತಿ ಮನೆಗೂ ಕೂಡ ಮತಗಟ್ಟೆ ಅಧಿಕಾರಿಗಳೇ ಹೋಗ್ತಾರೆ, ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. ಮನೆಗೆ ತೆರಳಿ ಮಾಹಿತಿಯನ್ನ ಟೀಮ್ ಸಂಗ್ರಹ ಮಾಡುವ ಕೆಲಸ ಕೂಡ ಮಾಡಲಿದ್ದಾರೆ. ಇವತ್ತಿನಿಂದ ಅಧಿಕೃತವಾಗಿ ಎಸ್ಐಆರ್ ಪ್ರಕ್ರಿಯೆ ಆರಂಭ. ಅಧಿಕಾರಿಗಳು ನಿಮ್ಮ ಮನೆಗೆ ಬಂದ್ರೆ ಏನು ಮಾಡಬೇಕು? ಮನೆಗೆ ಭೇಟಿ ನೀಡುವ ಅಧಿಕಾರಿಗಳಿಂದ 2 ಅರ್ಜಿಯನ್ನ ಸ್ವೀಕರಿಸಿ. ಅರ್ಜಿ ಫಾರಂ ಪಡೆದು ಅದನ್ನ ಸಂಪೂರ್ಣವಾಗಿ ತುಂಬಿಸಿ. ಒಂದನ್ನ ನೀವು ದಾಖಲೆಯಾಗಿ ನಿಮ್ಮ ಬಳಿ ಇರಿಸ್ಕೊಳ್ಬೇಕಾಗತ್ತೆ. ಮತ್ತೊಂದು ಅರ್ಜಿಯನ್ನ ಅಧಿಕಾರಿಗಳಿಗೆ ವಾಪಸ್ ಕೊಡಿ. ಈ ವೇಳೆ ಹೊಸ ಹೆಸರುಗಳ ಸೇರ್ಪಡೆ ಮಾಡಬಹುದು, ಅದಕ್ಕೂ ಕೂಡ ಆಪ್ಷನ್ ಇದೆ. ಹಾಗೂ ತಿದ್ದುಪಡಿ ಮಾಡುವುದಿದ್ರೆ ಮಾಡಿಸಬಹುದು. ಅದೇ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ರಾಜಕೀಯ ಪಕ್ಷಗಳ ಏಜೆಂಟರು ಕೂಡ ಬರ್ತಾರೆ. ಪ್ರತಿಯನ್ನ ಸ್ಕ್ಯಾನ್ ಮಾಡಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹವನ್ನ ಮಾಡಲಾಗತ್ತೆ. ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಕರಡು ಪಟ್ಟಿ ಬಿಡುಗಡೆ ಮಾಡಲಾಗತ್ತೆ. ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಈ ವೇಳೆ ಹೆಸರುಗಳು ಬಿಟ್ಟು ಹೋಗಿದ್ರೆ ಮತ್ತೆ ಸೇರಿಸಬಹುದು. ನಿಮ್ಮ ಬಳಿ ಇರುವ ದಾಖಲೆ ತೋರಿಸಿ ಹೆಸರು ಸೇರಿಸಬಹುದು. ಅಧಿಕಾರಿಗಳು ನಿಮ್ಮ ಮನೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಈ ಒಂದು ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತಂದ್ರೆ, ಮನೆಗೇನು ಅಧಿಕಾರಿಗಳು ಬರ್ತಾರೆ, ಬಂದಂತಹ ಸಂದರ್ಭದಲ್ಲಿ 2 ಅರ್ಜಿಯನ್ನ ನೀವು ಸ್ವೀಕಾರ ಮಾಡಬೇಕಾಗತ್ತೆ. ಅರ್ಜಿ ಫಾರಂ ಏನಿದೆ ಅದನ್ನ ಪಡ್ಕೊಂಡು ಸಂಪೂರ್ಣವಾಗಿ ಫಿಲ್ ಮಾಡಬೇಕು. ಒಂದನ್ನ ನೀವು ದಾಖಲೆಯಾಗಿ ನಿಮ್ಮ ಬಳಿ ಇರಿಸ್ಕೊಳ್ಬೇಕಾಗತ್ತೆ, ಮತ್ತೊಂದು ಅರ್ಜಿಯನ್ನ ಅಧಿಕಾರಿಗಳಿಗೆ ವಾಪಸ್ ಕೊಡಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಹೊಸ ಹೆಸರುಗಳೇನಾದ್ರೂ ಸೇರ್ಪಡೆ ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ಆಪ್ಷನ್ ಇರುತ್ತೆ. ಹಾಗಾಗಿ ಹೊಸಬ್ರನ್ನು ಕೂಡ ಸೇರ್ಪಡೆಯನ್ನ ಮಾಡಬಹುದು. ಒಂದು ವೇಳೆ ಇಲ್ಲ ಸ್ವಲ್ಪ ರಾಂಗ್ ಆಗಿದೆ, ನಾವು ಚೇಂಜಸ್ ಮಾಡಿಸ್ಬೇಕು ಅಂದ್ರೂ ಕೂಡ ಆಗ ಏನು ಅಧಿಕಾರಿಗಳು ನಿಮಗೆ ಒಂದು ಫಾರಂ ಕೊಡ್ತಾರೆ, ಆ ಒಂದು ಫಾರಂ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಅದನ್ನು ಕೂಡ ಚೇಂಜಸ್ ಮಾಡ್ಕೊಳ್ಬಹುದು. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಇವತ್ತಿನಿಂದ ಅಧಿಕೃತವಾಗಿ ಒಂದು ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಸಾಕಷ್ಟು ವಿರೋಧಗಳ ನಡುವೆಯೂ ಕೂಡ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಇವತ್ತಿನಿಂದ ಆರಂಭ ಆಗುತ್ತೆ. ಯಾವ ರೀತಿ ನಡೆಯುತ್ತೆ ಒಂದು ಎಸ್ಐಆರ್ ಪ್ರಕ್ರಿಯೆ ರೋಹನ್? ಸಾಹಿತ್ಯ ಗುಡ್ ಮಾರ್ನಿಂಗ್. ಏನಂತಂದ್ರೆ ಎಸ್ಐಆರ್ ಆರಂಭ ಇಂದಿನಿಂದ ಮತದಾರ ಈಗ ಪರಿಶೀಲನೆ ಆಗುತ್ತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಇದೆಯಲ್ಲ, ಇದು ಪ್ರೊಸೆಸ್ ಇವತ್ತಿದ್ದು ಕೂಡ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಕೂಡ ಆರಂಭವಾಗುತ್ತೆ. ಕೇಂದ್ರದ ಚುನಾವಣೆ ಆಯೋಗದ ಒಂದು ಡೈರೆಕ್ಷನ್ ಅಂತೆ ಬೂತ್ ಮಟ್ಟದ ಅಧಿಕಾರಿಗಳ ಬಿಎಲ್ಒ ಮನೆಗೂ ಕೂಡ ತೆರಳುತ್ತಾರೆ. ಮತದಾರ ಮಾಹಿತಿಯನ್ನು ಕೂಡ ಸಂಗ್ರಹವನ್ನು ಮಾಡೋಕೆ ಮುಂದಾಗ್ತಾರೆ. ಜುಲೈ 29ರವರೆಗೆ ಈ ಪ್ರಕ್ರಿಯೆ ಕೂಡ ನಡೆಯುತ್ತೆ ಅಂತ ಹೇಳ್ಬೋದು. ಮತದಾರರ ಪಟ್ಟಿಯಿಂದ ಕೂಡ ಈಗ ಪ್ರತಿಯೊಬ್ಬರಿಗೂ ಕೂಡ ಗಣತಿಯ ಒಂದು ಫಾರ್ಮ್ಗಳನ್ನು ವಿತರಿಸಲಾಗುತ್ತೆ. ಆ ಬಳಿಕ ಕೂಡ ಎಸ್ಐಆರ್ ಪ್ರಕ್ರಿಯೆಯ ಭಾಗವಾಗಿ ಬೂತ್ ಮಟ್ಟದ ಅಧಿಕಾರಿ
ಅಧಿಕಾರಿಗಳು ಮನೆ ಮನೆಗೆ ಕೂಡ ಭೇಟಿ ನೀಡಿ ಕೂಡ ಕೆಲವೊಂದಿಷ್ಟು ಅನಂಬ್ರೇಷನ್ಸ್ ಫಾರ್ಮ್ಗಳಿಗೂ ಕೂಡ ನೀಡ್ತಾರೆ. ಮತದಾರರು ಕೂಡ ಅಲ್ಲಿ ಸರಿಯಾಗಿ ನಮೂದನಾಗಿ ಭರ್ತಿ ಮಾಡಬೇಕು, ಆ ಬಳಿಕ ಸಹಿ ಹಾಕಿ BLOಗಳಿಗೆ ಮತ್ತೆ ಮರಳಿ ರಿಟರ್ನ್ ಕೊಡಬೇಕು. ಆ ನೀಡಿದ ಮಾಹಿತಿ ಆಧಾರದ ಮೇಲೆ ಕೂಡ ಮತದಾರ ಪಟ್ಟಿಗೆ ಪರಿಶೀಲನೆ ಕೂಡ ನಡೆಯುತ್ತೆ ಅಂತ ಹೇಳ್ಬೋದು. ಮತದಾರರ ನಿಗದಿತ ಅವಧಿ ಒಳಗೆ ಕೂಡ ಅರ್ಜಿ ಅಥವಾ ಗಣನೀಯ ನಮೂನೆ ಸಲ್ಲಿಸದಿದ್ದರೆ ಅಲ್ಲಿ ಏನು ಮತದಾರ ಪಟ್ಟಿನ ಹೆಸರು ಮತ್ತು ಪರಿಶೀಲನೆಗೆ ಒಳಪಡಿಸಲಿದೆ. ಹೀಗಾಗಿ ಇದೆಲ್ಲ ಪ್ರತಿಯೊಬ್ಬರು ಕೂಡ ಮತದಾರರ SIR ಪ್ರಕ್ರಿಯೆಯಲ್ಲಿ ಕೂಡ ಭಾಗವಹಿಸಿದ್ದು ಚುನಾವಣೆ ಇಲಾಖೆ ಕೂಡ ಈಗಲೇ ಡೈರೆಕ್ಷನ್ಸ್ ಮತ್ತು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮನೆಗೆ ಭೇಟಿ ನೀಡಿದ BLOಗಳು ಗಣತಿ ನಮೂನೆ ವಿತರಿಸಿದ ಬಗ್ಗೆ ಈಗ ಗುರುತಿಗಾಗಿ ಮನೆ ಬಾಗಿಲು ಕೆಲವೊಂದು ಸ್ಟಿಕ್ಕರ್ಗಳನ್ನು ಕೂಡ ಅಂಟಿಸ್ತಾರೆ. ಒಂದು ವೇಳೆ ಮನೆ ಬಾಗಿಲಿಗೆ ಹಾಕಿದ್ರೆ ಅಧಿಕಾರಿಗಳು ಮತ್ತೆ ಸ್ಟಿಕ್ಕರ್ ಅಂಟಿಸಿ ಮುಂದಿನ ಭೇಟಿಗೂ ಕೂಡ ದಿನಾಂಕದಲ್ಲಿ ಕೂಡ ಅಲ್ಲಿ ನೀಡ್ತಾರೆ ಅಂತ ಹೇಳ್ಬೋದು. ಇನ್ನು ರಾಜ್ಯದಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳು ಸೈಮಲ್ಟೇನಿಯಸ್ಲಿ ಅಂದ್ರೆ SIR ಪ್ರಕ್ರಿಯೆಗೆ ಈ BLOಗಳು ಈಗ ಮತದಾರರ ವಿವರ ಮತ್ತು ವಿಳಾಸ ಸೇರಿದಂತೆ ಅಗತ್ಯ ಮಾಹಿತಿಗಳನ್ನು ಇವತ್ತು ಪರಿಶೀಲನೆ ಕೂಡ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಏನು ತಪ್ಪು ಮಾಹಿತಿ ಅಥವಾ ನಕಲಿ ಹೆಸರುಗಳು ಹಾಗೂ ಏನಾದ್ರು ಕನ್ಫ್ಯೂಷನ್ಸ್ ಗಳು ಇದ್ದಂತಹ ರೀತಿಯಲ್ಲಿ ಏನಾದ್ರು ರಿಜಿಸ್ಟ್ರೇಷನ್ ಏನಾದ್ರು ಇದ್ದಂತ ಸಂದರ್ಭದಲ್ಲಿ ಈ ಪ್ರೊಸೆಸ್ ಮುಖಾಂತರ ಅದನ್ನ ಸರಿಪಡಿಸಿಕೊಳ್ಳೋಕೆ SIRಗೆ ಮುಂದಾಗಿರುವಂತದ್ದು. ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅಂಶುಕುಮಾರ್ ಅವರು ಕೂಡ ಈ ಎಲ್ಲಾ ಮತದಾರರ BLOಗಳಿಗೆ ಈಗ ಸಹಕರಿಸಿ ಗಣತಿ ಒಂದು ನಮೂದನೆ ಇರ್ತಾರೆ ಸರಿಯಾದ ರೀತಿಯಲ್ಲಿ ಕೂಡ ಭರ್ತಿ ಮಾಡದಂತೆ ಮನವಿಯನ್ನು ಕೂಡ ಈಗ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮತದಾರರ ಪಟ್ಟಿಯ ಶುದ್ಧೀಕರಣ ಮತ್ತು ಅದರ ನಿಖರತೆಗಾಗಿ ಈಗ ನಡೀತಾ ಇರುವಂತದ್ದು ಈ ಒಂದು ಸ್ಪೆಷಲ್ ಪರಿಷ್ಕರಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಈಗಾಗಲೇ ಭಾಗವಾಗ್ತಾರೆ ಅಂತಾನೆ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಒಂದು SIR ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಕೆಲವೊಂದಿಷ್ಟು ಈ ಒಂದು ಪ್ರಕ್ರಿಯೆಯನ್ನು ಈಗ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಕೂಡ ನೀಡಬೇಕಾಗತ್ತೆ. ಯಾಕೆಂತಂದರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಕೊಟ್ಟಾಗ ಮಾತ್ರ ಈ ಒಂದು ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅಧಿಕಾರಿಗಳ ಬಳಿ ಇರಬೇಕಾಗುತ್ತೆ ಡಾಕ್ಯುಮೆಂಟ್. ಈಗ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಏನು ಅರ್ಜಿಯನ್ನು ಕೊಡ್ತಾರೆ, ಆ ಒಂದು ಅರ್ಜಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ಫಾರ್ಮ್ನಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಮತದಾರರ ಹೆಸರು, ವೋಟರ್ ID, ನಿಮ್ಮ ಹತ್ರ ವೋಟರ್ ID ಇದ್ದರೆ ವೋಟರ್ IDಯನ್ನು ಹಾಕಬೇಕಾಗುತ್ತೆ. ಇಲ್ಲ ನೀವು ಏನಾದರೂ ವೋಟರ್ ID ಬೇಕಾಗಿದೆ ಅಥವಾ ಹೊಸಬರಾಗಿ ಏನೋ ಸೇರ್ಪಡೆ ಆಗಬೇಕು ಅಂದ್ರೂ ಕೂಡ ಅಲ್ಲಿ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಅವರ ಬಳಿ ಮಾಹಿತಿನ ಪಡ್ಕೊಳ್ಬಹುದು.